ನಮಸ್ಕಾರ, ನ್ಯೂಸ್ 18 ಡೀಟೇಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಯ್ಬ್ರಗಟ್ಟೆ. ವಿಲಾಸಿ ಜೀವನಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಕಷ್ಟದ ದಾರಿಯನ್ನ ತುಳಿದು ಆ ಮೂಲಕ ಸುಖದ ಬದುಕನ್ನ ನಿರ್ಮಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿಯ ವಿವೇಚನೆಗಳನ್ನ ಮಾಡಿ ಆ ಮೂಲಕ ಒಂದು ಸಕ್ಸಸ್ ಅನ್ನ ಕಾಣ್ತಾರೆ. ಆದರೆ ಇನ್ನೊಬ್ಬರಿಗೆ ಟೋಪಿ ಹಾಕುವ ಮೂಲಕವೇ ತಾನು ವಿಲಾಸಿ ಜೀವನವನ್ನ ಪಡೆದುಕೊಳ್ಬೇಕು, ಸ್ವರ್ಗ ಸುಖವನ್ನ ಅನುಭವಿಸಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಒಂದು ಆಲೋಚನೆಗಳು ಮಾಡ್ತಾರೆ. ಅಲ್ಲಲ್ಲಿ ಈ ರೀತಿಯ ಪ್ರಕರಣ ಕೂಡ ಬೆಳಕಿಗೆ ಬಂದಿರುತ್ತದೆ. ಬುದ್ಧಿವಂತರ ಜಿಲ್ಲೆ ಉಡುಪಿಯಲ್ಲೂ ಇಂಥದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ತಮಿಳುನಾಡು ಮೂಲದ ತೂತುಕುಡಿಯ ಜಾನ್ ಅನ್ನುವಂತ ವ್ಯಕ್ತಿ, ಅವನು ಇಳಿ ವಯಸ್ಸು ಅಂದ್ರೆ ಸಾಧಾರಣ 69 ವಯಸ್ಸು ಆಗಿರುತ್ತದೆ. ಆ ವಯಸ್ಸಿನಲ್ಲಿ ಅವನಿಗೆ ಯಾಕೋ ಮಾಡಬಾರದ ತಪ್ಪನ್ನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆ ಬರ್ತದೆ. ಅವನು ಉಡುಪಿಯ ಕಂಟ್ರಿ ಇನ್ ಹೋಟೆಲ್ ಇದೆ, ಅಂದ್ರೆ ಸ್ಟಾರ್ ಹೋಟೆಲ್ಗಳಿರ್ತದೆ. ಇವನ ಕಸುಬು ಏನಿರ್ತದೆ ಅಂತ ಹೇಳಿದ್ರೆ ಜೀವನ ಉದ್ದಕ್ಕೂ ಸ್ಟಾರ್ ಹೋಟೆಲ್ಗಳಲ್ಲಿ ತಂಗುದು, ಅಲ್ಲಿ ಒಂದಿಷ್ಟು ಬಿಲ್ಗಳನ್ನ ಮಾಡುದು, ಅಲ್ಲಿಂದ ಪರಾರಿ ಆಗುವಂತ ಹಾಬಿಯನ್ನ ಇಟ್ಕೊಂಡಿರುತ್ತದೆ. ಈ ಹಾಬಿ ಬಹಳಷ್ಟು ವಿರಳವಾಗಿರ್ತದೆ. ಇದು ಮಾನಸಿಕತೆಯ ಅಥವಾ ವಿಲಾಸಿ ಜೀವನ ಮಾಡ್ಬೇಕು ಅನ್ನುವಂತ ಆತುರದ ನಿರ್ಧಾರನ ಗೊತ್ತಿಲ್ಲ. ಆದ್ರೆ ಆ ರೀತಿಯ ಮಾನಸಿಕತೆಯನ್ನ ಇಟ್ಟುಕೊಂಡಂತ ತಮಿಳುನಾಡದ ಮೂಲದ ಜಾನ್ ಅನ್ನುವ ವ್ಯಕ್ತಿ ಉಡುಪಿಯ ಮಣಿಪಾಲದಲ್ಲಿರುವಂತಹ ಸ್ಟಾರ್ ಹೋಟ್ಲಿಗೆ ಬರ್ತಾನೆ. ಅಂದ್ರೆ ಈ ತಿಂಗಳ 10, 9 ಆ ಸುಮಾರಿಗೆ ಬಂದು ಉಡುಪಿಯ ಮಣಿಪಾಲದಲ್ಲಿರುವಂತ ಕಂಟ್ರಿ ಇನ್ ಹೋಟೆಲ್, ಅಂದ್ರೆ ಅದು ಸ್ಟಾರ್ ಹೋಟ್ಲ್ ಆಗಿರ್ತದೆ, ಅಲ್ಲಿ ರೂಮ್ ಅನ್ನ ಪಡಿತಾನೆ. ಅಲ್ಲಿ ರೂಮ್ ಅನ್ನ ಪಡೆದಿದ್ದನ್ನು ವ್ಯಕ್ತಿ 3-4 ದಿನ ಅಲ್ಲಿ ತಂಗ್ತಾನೆ. ಅಂದ್ರೆ ಹೋಟೆಲಿನ ಎಲ್ಲಾ ಸಕಲ ಸೌಕರ್ಯಗಳನ್ನ ಬಳಸಿಕೊಳ್ತಾನೆ. ಸಾಕಷ್ಟು ದುಬಾರಿ ಆಗಿರ್ತದೆ ಆ ಹೋಟ್ಲು. ಅಲ್ಲಿಯ ಊಟ ತಿನಿಸುಗಳನ್ನ ಬಳಸಿಕೊಂಡು ಅಲ್ಲಿ ಜೀವನವನ್ನ ಮಾಡ್ತಾನೆ. ಆ ಜೀವನನ ಮಾಡಿದ 3-4 ದಿನದ ನಂತರ ಅಲ್ಲಿಂದ ಅವನು ಪರಾರಿ ಆಗ್ತಾನೆ. ಈ ಮೂಲಕ ಮಣಿಪಾಲ ಠಾಣೆಯಲ್ಲಿ ಒಂದು ಕೇಸ್ ದಾಖಲೆ ಆಗ್ತದೆ. ಆ ಪೊಲೀಸರು ಸಡನ್ ಆಗಿ ಎಚ್ಚೆತ್ತುಕೊಂಡು ಅವನನ್ನ ಬಂಧಿಸುವಲ್ಲಿ ಸಕ್ಸಸ್ ಆಗ್ತಾರೆ. ಆ ನಂತರ ಆ ಮುದುಕನನ್ನ ವಿಚಾರಣೆ ಮಾಡ್ತಾ ಹೋದಂತೆ ಬಹಳಷ್ಟು ಹಿಸ್ಟ್ರಿ ತೆರೆದುಕೊಳ್ಳುತ್ತದೆ. ಅಂದ್ರೆ ಅವನು ದೆಹಲಿ, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವನು ಇದೇ ತರ ಸ್ಟಾರ್ ಹೋಟೆಲ್ಗಳಲ್ಲಿ ಅವನು ರೂಮ್ ಪಡೆಯುವುದು, ಅಲ್ಲಿಯ ವಿಲಾಸಿ ಜೀವನವನ್ನ ಅನುಭವಿಸಿಕೊಳ್ಳುವುದು, ಆ ನಂತರ ಅಲ್ಲಿಗೆ ಬಿಲ್ ಅನ್ನ ಕೊಡದೆ ಅಲ್ಲಿಂದ ಓಡಿ ಹೋಗುವುದು. ಇದೇ ರೀತಿ ಪ್ರಕರಣಗಳು ಅಲ್ಲಲ್ಲಿ ದಾಖಲಾಗಿರ್ತದೆ. ಒಟ್ಟು 49 ಕೇಸ್ ಆತನ ಮೇಲೆ ದಾಖಲಾಗಿರುತ್ತಾನ. ಅಂದ್ರೆ ಅವನು ಪದವೀಧರ ಆಗಿರ್ತಾನೆ. ಅದರ ಜೊತೆಗೆ ಅವನು ಇಳಿ ವಯಸ್ಸು ಅಂದ್ರೆ 69 ವರ್ಷದ ಮುದುಕನಾಗಿರ್ತಾನೆ. ಈ ಮುದುಕನಿಗೆ ಯಾವ ಆಸೆ ಬಂತೋ ಗೊತ್ತಿಲ್ಲ, ಆದ್ರೆ ಮಾಡಮಾರದ ತಪ್ಪನ್ನ ಮಾಡಿ ಈಗ ಪೊಲೀಸರ ಅತಿಥಿಯಾಗಿರುವತನು. ಮೊನ್ನೆ ದಿವಸ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಕೌಂಟಿ ಇನ್ ಹೋಟೆಲ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸ್ಟೇ ಮಾಡಿಬಿಟ್ಟು ದುಡ್ಡು ಕೊಡದೆ ಮೋಸ ಮಾಡಿದ್ದಾನೆಂದು ಕೌಂಟಿ ಇನ್ ಹೋಟೆಲಿಂದ ದೂರು ಬಂದಿದೆ. ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 270/24 ಅಂಡರ್ ಸೆಕ್ಷನ್ 316 ಮತ್ತು 318 BNS ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆ ಸಂದರ್ಭದಲ್ಲಿ ಅದು ಬಂದ ವ್ಯಕ್ತಿ ಬಿನ್ಸನ್ ಜಾನ್, ಸುಮಾರು 67 ವರ್ಷ, ತಮಿಳುನಾಡು ರಾಜ್ಯದಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದು ಕಂಡುಬಂದಿದೆ. ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿ ಇದೇ ಥರ ದೇಶದ ಹಲವು ರಾಜ್ಯಗಳಲ್ಲಿ ಇದೇ ಥರ ಕೇಸುಗಳನ್ನು ಮಾಡಲಾಗಿದೆ. ದಿಲ್ಲಿ, ಮಹಾರಾಷ್ಟ್ರ ಮತ್ತು ಕೇರಳ ಮತ್ತು ಬೇರೆ ಇತರ ಕಡೆಯಲ್ಲಿ ಅವರು 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಸ್ಟೇ ಮಾಡಿ ದುಡ್ಡು ಕೊಡದೆ ಅಲ್ಲಿಂದ ಪರಾರಿಯಾಗಿರ್ತಾರೆ. ಮತ್ತು ಅವರು ಒಳ್ಳೆಯ ಇಂಗ್ಲೀಷ್ ಮಾತಾಡೋದು ಮತ್ತು ಒಳ್ಳೆಯ ಡ್ರೆಸ್ಸಿಂಗನ್ನು ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡಿರೋದು ಕಂಡುಬಂದಿದೆ. ಅವರನ್ನು ಎನ್ಕ್ವೈರಿ ಮಾಡಿದಾಗ ಇದೇ ಥರ ಅವರು ಸುಮಾರು 1996ರಿಂದ ಈಗ ಒಂದು 30 ವರ್ಷವಾಗಿ ಇದನ್ನೇ ಹಲವಾರು ಕಡೆ ಮಾಡಿದ್ದೀನಿ ಎಂದು ಹೇಳ್ತಾ ಇದ್ದರು. ಅವರ ಮೇಲೆ ಇದೇ ಥರ ಒಂದು ಸುಮಾರು 49 ಕಡೆ ಇದೇ ಥರ ಪ್ರಕರಣಗಳು ದಾಖಲಾಗಿದೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ. ಇದೇ ಪ್ರಕರಣದಲ್ಲಿ ಅಂದ್ರೆ ಇಂಥ ವಿಲಾಸಿ ಜೀವನವನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಹಿನ್ನೆಲೆಯಲ್ಲಿ ಕೇಸ್ ದಾಖಲೆ 5 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಜೈಲಿನ ವಾಸವನ್ನು ಅನುಭವಿಸಿ ಕೂಡ ಮತ್ತೆ ತಿರ್ಗಾ ಬಂದು ಅದೇ ಏನು ಹಾಬಿಯನ್ನ ಇಟ್ಕೊಂಡಿರುವಂತದ್ದು. ಈ ಹಾಬಿ ಅವನ ಮಾನಸಿಕತೆಯನ್ನ ಅಥವಾ ಇವನು ವಿಲಾಸಿ ಜೀವನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಏನು ಕೆಟ್ಟ ಆಲೋಚನೆಯ ಗೊತ್ತಿಲ್ಲ. ಒಟ್ಟಾರೆ ಅವನು ಮದುವೆ ಆಗದೆ ಸಿಂಗಲ್ ಆಗಿರುವಂತಹ ಈ ಮುದುಕ ಒಂದಿಷ್ಟು ಸ್ಟ್ಯಾಂಡರ್ಡ್ ಬಟ್ಟೆಗಳನ್ನ ಹಾಕಿಕೊಂಡು ಸ್ಟಾರ್ ಹೋಟೆಲ್ಗಳಿಗೆ ಬರ್ತಾನೆ. ಅಲ್ಲಿಯ ಏನು ಸಕಲ ಸುಖವನ್ನ ಅನುಭವಿಸಿಕೊಂಡು ಆ ನಂತರ ಅಲ್ಲಿಂದ ಎಸ್ಕೇಪ್ ಆಗುವಂತ ಮಾನಸಿಕತೆಯನ್ನ ಹೊಂದಿರುವಂತ. ಒಟ್ಟಾರೆ ಈ ಪ್ರಪಂಚದಲ್ಲಿ ನಾನಾ ರೀತಿಯ ಮನುಷ್ಯರುಗಳಿರ್ತಾರೆ, ಆ ರೀತಿಯಲ್ಲಿ ಅಭಿರುಚಿಗಳು ಹೊಂದಿರ್ತಾರೆ. ಅದರಲ್ಲಿ ಈ ಮುದುಕನ ಈ ಅಭಿರುಚಿ ಬಹಳಷ್ಟು ವಿಶೇಷವಾಗಿರುವಂತದ್ದು. ಬಹಳಷ್ಟು ವಿರಳ ಪ್ರಕರಣಗಳಲ್ಲಿ ಇದು ಕೂಡ ಒಂದಾಗಿರುವಂತದ್ದು. ಗಣೇಶ್ ಸಾಯ್ಬ್ರಗಟ್ಟೆ, ನ್ಯೂಸ್ 18 ಉಡುಪಿ.